ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಜಿಯಾನ್ ಬರ್ಡೇನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಂಡ್ ಯಾವತ್ತು ಮಾಡಿದ್ವಿ, ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನ ವಿಡಿಯೋ ಮಾಡಿದ್ದೀನಿ. ಸೊ ಇದು ನನ್ನ ಕಡೆಯಿಂದ ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಇದನ್ನು ನಾನೇ ಪ್ಲ್ಯಾನ್ ಮಾಡಿದ್ದು. 25th ಜಾನ್ ಒಂದು ಬರ್ಡೇ. ನಾವು 24 ನೈಟೇ ಅವನಿಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ನೋಡ್ಬೋದು ಅವನಿಗೆ ನಿದ್ದೆ ಬಂದಿತ್ತು, ನಾನು ಮಲ್ಗಕ್ಕೆ ಬಿಟ್ಟಿರಲಿಲ್ಲ. ಮಲ್ಕೋಬೇಡ ಅಂತ ಹೇಳ್ಬಿಟ್ಟು ನಾವೇ ಚಿಕ್ಕದಾಗಿ ಕಾರಲ್ಲಿ ನಾನೇ ಡೆಕೋರೇಟ್ ಮಾಡಿದ್ದು. ಸೊ ಅವನಿಗೆ ಸ್ಪೈಡರ್ ಮ್ಯಾನು ಅಂದರೆ ತುಂಬ ಇಷ್ಟ. ಸೊ ಸ್ಪೈಡರ್ ಮ್ಯಾನ್ದು ಒಂದು ಸ್ವಲ್ಪ ಟಾಯ್ಸು ಆಮೇಲೆ ಬಲೂನ್ಸ್ ಎಲ್ಲ ಅಂಟಿಸಿದ್ರೆ ಅವನಿಗೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಪ್ಲ್ಯಾನ್ ಮಾಡಿಬಿಟ್ಟು ಈ ಥರ ಮಾಡಿದ್ದು. ಹಾಗೆಯೇ ಅವನಿಗೆ 1 ಮಂತಿಂದ 1 ಇಯರಲ್ಲಿ ನಾವು ತುಂಬ ಫೋಟೋಶೂಟ್ ಮಾಡಿದ್ವಿ. ಸೊ ಅದನ್ನು ನಾನು ಚೆನ್ನಾಗಿರೋದು ಒಂದು 12 ಕಲೆಕ್ಟ್ ಮಾಡಿಕೊಂಡು ಅದನ್ನು ಪ್ರಿಂಟ್ ಹಾಕ್ಸ್ಕೊಂಬಂದು ಅದು ಕೂಡ ಇದರಲ್ಲಿ ಅಂಟಿಸಿದ್ದೆ. ಸೊ ನೋಡ್ಬೋದು ಅವನು ಎಲ್ಲ ನೋಡ್ತಾ ಇದ್ದ ಏನು ಮಾಡ್ತಿದ್ದಾರೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಅವನಿಗೆ ಕರೆಕ್ಟಾಗಿ 12 ಗಂಟೆ ಆಯಿತು. ಸೊ ಇದನ್ನು ನಾವು 1000 ಶಾಟ್ ತೊಗೊಂಬಂದಿದ್ವಿ. 12 ಗಂಟೆಗೇ ಬ್ಲಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕರೆಕ್ಟಾಗಿ 12 ಗಂಟೆಗೆ ಬ್ಲಾಸ್ಟ್ ಮಾಡಿದ್ವಿ. ಅವನು ನೋಡಿ ಖುಷಿ ಪಡ್ತಿದ್ದ. ಬಟ್ ಅವನಿಗೆ ಭಯ, ಸ್ವಲ್ಪ ದೂರಿಂದನೇ ನೋಡ್ತಾನೆ, ಹತ್ರಕ್ಕೆಲ್ಲ ಹೋಗಲ್ಲ ಅವನು. ಭಯ ಇರುತ್ತೆ ಅವನಿಗೆ. ಆಯಿತು, ಪಟಾಕಿ ಎಲ್ಲ ಹೊಡೆದಿದ್ದಾಯಿತು. ಇವಾಗ ಕೇಕ್ ಕಟ್ ಮಾಡಿಸ್ಬೇಕು ಜಿಯಾನ್ ಹತ್ರ. ಕೇಕ್ ನಾವು ರೆಡ್ ವ್ಯಾಲೆಟ್ ತೊಗೊಂಡಿದ್ವಿ. ರೆಡ್ ವ್ಯಾಲೆಟಿಗೆ ಚಾಕ್ಲೇಟ್ ಮಿಕ್ಸ್ ಮಾಡಿದ್ರು. 1 ಲೇಯರು ರೆಡ್ ವ್ಯಾಲೆಟ್ ಇತ್ತು, 1 ಲೇಯರು ಮತ್ತು ಚಾಕ್ಲೇಟ್ ಫ್ಲೇವರ್ ಇತ್ತು. ಸೊ 2 ಕಾಂಬಿನೇಷನ್ಸ್ ಸೂಪರಾಗಿತ್ತು, ತುಂಬ ಚೆನ್ನಾಗಿತ್ತು ಟೇಸ್ಟು ಕೇಕ್ ಮಾತ್ರ. ನೋಡ್ಬೋದು ಇವಾಗ ಅವನೇ ಒಬ್ಬನೇ ಕಟ್ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಅವನಿಗೊಬ್ಬನಿಗೆ ಬಿಟ್ಬಿಟ್ಟಿದ್ವಿ. ಪ್ರತಿ ಸತಿ ಅವನ ಪಕ್ಕ ನಾವು ಇರೋದು ಬೇಡ, ಅವನು ಎಂಜಾಯ್ ಮಾಡಲಿ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮ್ಲಿ ಎಲ್ಲ ಹೋಗಿದ್ವಿ ನಾವು. ನೋಡ್ಬೋದು ಇವಾಗ ಕೇಕ್ ಕಟ್ ಮಾಡ್ತಾನೆ. ಆಮೇಲೆ ಇದೊಂದು ಗನ್ ಫೈರು ಮಾಡಬೇಕಾದ್ರೆ ಓಡಿ ಹೋಗೋನು. ಗನ್ ಫೈರ್ ನೋಡಿದ್ರೆ ಸಾಕು ಹೋಗೋನು. ನಂಗೊಂದು ಕಡೆ ವೀಡಿಯೋ ಮಾಡೋದು ಬಿಟ್ಟು ನಗು ಬರ್ತಿತ್ತು, ಅಷ್ಟು ಚೆನ್ನಾಗಿ ಅವನು ಹೋಗೋನು. ಇನ್ನೊಂದು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದಿದೆ, ಪಾರ್ಟಿ ಸ್ಪ್ರೇ ಹಾಕಿದ್ರೇ ಫುಲ್ಲು ಓಡಾಡಿಬಿಟ್ಟ ಅಲ್ಲೆಲ್ಲ. ನಾವು ಅಟ್ಟಾಡ್ಸ್ಕೊಂಡು ಹೋದ್ರೂ ಕೂಡ ಅವ್ನು ಸಿಗ್ತಾ ಇರಲಿಲ್ಲ. ಸೊ ನೋಡ್ಬೋದು ಇವಾಗ ಕೇಕೆಲ್ಲ ಕಟ್ ಮಾಡ್ದೆ, ಕೇಕೆಲ್ಲ ತಿನ್ನಿಸಿದ್ವಿ. ಆ್ಯಂಡ್ ನಾವು ಕೇಕ್ ತಿನ್ನಿಸೋದು, ಅವ್ನು ನಮ್ಗೆ ತಿನ್ನಿಸೋದು ಅದು ವೀಡಿಯೋ ಕ್ಲಿಪ್ ಮಾಡೇ ಇಲ್ಲ. ನಾವು ಬರೀ ಫೋಟೋ ಶೂಟ್ ಮಾಡ್ಕೊಂಡ್ಬಿಟ್ಟಿದ್ವಿ. ಸೊ ಹಾಗಾಗಿ ನಿಮಗೆಲ್ಲ ತೋರಿಸೋಣ ಅಂತ ಹೇಳ್ಬಿಟ್ಟು ಫೋಟೋಸನ್ನೇ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಆಂಟಿ ಅಂಕಲ್ ಕೇಕ್ ತಿನ್ನಿಸ್ತಿರೋದು, ಆಮೇಲೆ ಅವ್ರ ಅಣ್ಣದೇವರೆಲ್ಲ ಕೇಕ್ ತಿನ್ನಿಸೋದು, ಅವ್ರಿಗೆ ಕೇಕ್ ತಿನ್ನಿಸೋದು. ಇಲ್ಲೇ ನೋಡ್ಬೋದು ಈ ಸ್ಪ್ರೇ ಮಾಡಿದ್ದೆ ಓಡಾಡೋನು, ಸಿಗ್ತಾನೆ ಇರಲಿಲ್ಲ ನಮ್ಮ ಕೈಗೆ. ನೋಡಿ ಅವನಿಗೇನೋ ಒಂಥರ ಬೇಡ ಅಂತ ಓಡ್ತಾ ಇರೋನು. ಆಮೇಲೆ ಇವಾಗ ನಾನು ಅವನಿಗೆ ಒಂದು ಗಿಫ್ಟ್ ತೊಗೊಂಡಿದ್ದೆ. ಸೊ ಅದನ್ನು ಇವಾಗ ಕೊಡ್ತಾಯಿದ್ದೀನಿ. ನೋಡ್ಬೋದು ಖುಷಿ ಆಯಿತು ಅವನಿಗೆ. ಇದೇ ಬೇಕು ನಮಗೆ ನನ್ನ ಬರ್ಡೇಗೆ ಅಂತ ಹೇಳಿಬಿಟ್ಟು ಫಸ್ಟೇ ಅವನೇ ಹೇಳಿದ್ದು. ಸೊ ಹಾಗಾಗಿ ಒಂದು 10 ಡೇ ಮುಂಚೆನೇ ನಾವು ಅಂಗಡಿಗೆ ಶಾಪಿಗೆ ಕರ್ಕೊಂಡೋಗಿ ಅವನಿಗೆ ತೋರಿಸಿದ್ವಿ. ಆ್ಯಂಡ್ ಯೆಲ್ಲೋ ಕಲರೇ ಬೇಕು ಅಂತ ಯೆಲ್ಲೋ ಕಲರೇ ಅವನೇ ಸೆಲೆಕ್ಟ್ ಮಾಡಿದ್ದ. ಬಟ್ ನಾವು ಅವತ್ತೇ ತೊಗೊಂಡು ಬಂದಿರಲಿಲ್ಲ. ಅವ್ನಿಗೆ ಹೇಳಿದ್ವಿ, ಇಲ್ಲ ಮಗನೇ ನಿನ್ನ ಬರ್ಡೇ ದಿವಸನೇ ತೊಗೊಂಡು ಬರ್ತೀವಿ, ಸೊ ಇಲ್ಲೇ ಇರಲಿ ಅದನ್ನು ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿದ್ದ. ಇವಾಗ ಅವನಿಗೆ ಖುಷಿ ಆಗ್ಬಿಡ್ತು. ಕೊಡಿಸ್ತೀನಿ ಅಂದಿದ್ರಲ್ಲಪ್ಪ, ಕೊಡಿಸಿದ್ರು ಕೊನೆಗೂ ಅಂತ ಹೇಳ್ಬಿಟ್ಟು. ಇವಾಗ ಅಲ್ಲೇ ಟ್ರಯಲೆಲ್ಲ ಮಾಡ್ತಾನೆ, ಓಡಾಡಿಸ್ತಾನೆ. ಆಮೇಲೆ ಖುಷಿ ಆಗುತ್ತೆ, ಅವನು ಬೇಗನೆ ಎಲ್ಲ ತೋರಿಸ್ತಾನೆ ಖುಷಿಯಾಗಿರೋದನ್ನ. ಆ್ಯಂಡ್ ಅವ್ರ ಅಣ್ಣ ಗಿಫ್ಟ್ ಕೊಡೋದನ್ನ ಓಪನ್ ಮಾಡ್ದೆ. ನಾನು ಹೇಳ್ದಂಗೆ ಅವನಿಗೆ ಹಲ್ಕು, ಸ್ಪೈಡರ್ ಮ್ಯಾನು ಮತ್ತು ಸ್ಪೈಡರ್ ಮ್ಯಾನ್ ಅಂದರೆ ತುಂಬ ಖುಷಿ ಆಗುತ್ತೆ. ಇದು ಡಿ ಮ್ಯಾಂಡ್ರಿ ಅಂತ ಹೇಳ್ಬಿಟ್ಟು, ಇದು ರೆಸ್ಟೋ ಕೆಫೆ, ತುಂಬ ಚೆನ್ನಾಗಿದೆ, ತುಂಬ ಸ್ಪೇಸ್ ಇದೆ. ಡಿ ಮ್ಯಾಂಡ್ರಿ ಅಂತ ಹೇಳ್ಬಿಟ್ಟು ನಿಮಗೆ ಇದು ನೆಲಮಂಗಲ ಹತ್ತತ್ರ ಸಿಗುತ್ತೆ.
ತುಂಬ ಚೆನ್ನಾಗಿದೆ, ತುಂಬ ಸ್ಪೇಸ್ ಇದೆ, ಆರಾಮಾಗಿ ಹೋಗ್ಬಿಟ್ಟು ಯಾರ್ದಾರು ಬರ್ಡೇ ಇದ್ದರೆ ಈ ಥರ ಸೆಲೆಬ್ರೇಷನ್ ಮಾಡ್ಬೋದು. ಆ್ಯಂಡ್ ಫುಡ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲಿ, ನಾನ್ ವೆಜ್ಜು ಇದೆ, ವೆಜ್ಜು ಇದೆ. ಆಮೇಲೆ ಟೀ ಕಾಫಿ ಅಂತೂ ಸಖತ್ತಾಗಿರುತ್ತೆ. ಆಮೇಲೆ ಆಟ ಆಡಲಿಕ್ಕೆ ಉಯ್ಯಾಲೆ ಇದೆ. ನಾನಂತೂ ಆ ಉಯ್ಯಾಲೆ ಮೇಲೆ ಕುತ್ಕೊಂಡ್ರೆ ಕೆಳಗೆ ಇಳಿಯಲ್ಲ, ಒಂದು 15 ಮಿನಿಟ್ಸ್ ಆಡ್ತಾನೆ ಇರ್ತೀನಿ. ಆ್ಯಂಡ್ ಇದು ಕ್ರಿಸ್ಮಸ್ಗೆ ಡೆಕೋರೇಷನ್ ಮಾಡಿದ್ದು ಅವ್ರು ಇನ್ನೂ ತೆಗ್ದಿರಲಿಲ್ಲ. ಸೊ ಹಾಗೆ ನಿಮ್ಗೆ ತೋರಿಸೋಣ ಅಂತ ಹೇಳಿಬಿಟ್ಟು ಚಿಕ್ಕದಾಗಿ ವೀಡಿಯೋ ಮಾಡೋಣ, ತೋರಿಸೋಣ ನಿಮಗೆಲ್ಲ ಅಂತ ಹೇಳಿಬಿಟ್ಟು ವೀಡಿಯೋ ಮಾಡಿದೆ. ಆ್ಯಂಡ್ ನೋಡ್ಬೋದು ನ್ಯೂ ಇಯರ್ದೆಲ್ಲ ಇದೆ. ಇದು ನ್ಯೂ ಇಯರ್ಗೆ ಕ್ರಿಸ್ಮಸ್ಗೆ ಅಷ್ಟೇ ಇರ್ಬೋದೇನೋ ಡೆಕೋರೇಷನ್ ಅಂದ್ಕೋಬೇಡಿ. ಸೊ ಯಾವಾಗಲೇ ಹೋಗಲಿ ಈ ಡೆಕೋರೇಷನ್ ಇದ್ದೇ ಇರುತ್ತೆ. ಆ್ಯಂಡ್ ಬೇಕಂದರೆ ಚೇಂಜ್ ಮಾಡಿರ್ತಾರೆ ಬೇರೆ ಬೇರೆ, ಒಟ್ಟಿನಲ್ಲಿ ಲೈಟಿಂಗ್ಸ್ ಮಾತ್ರ ಇದ್ದೇ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿದೆ. ಆ ಥರ ಗಿಜಿ ಗಿಜಿ ಏನಿಲ್ಲ, ತುಂಬ ಕಾಮ್ ಆಗಿದೆ. ನೀವು ಹೋಗಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಇಷ್ಟೇ ನಮ್ಮ ವಿಡಿಯೋ, ಇದು ನಮ್ಮ ಜಿಯಾನ್ ಬರ್ಡೇ ವಿಡಿಯೋ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ. ಥ್ಯಾಂಕ್ ಯು, ಬಾಯ್.